ಹಾಯ್. ಇವತ್ತು ಒನ್ ಮೋರ್ ಸೀಕ್ವಲ್ ಸಮ್ ಅಂತಲೇ ಹೇಳಬಹುದು ಅಥವಾ ಕ್ವೇರಿ ವಡವಾಗಿ ಕಾಲ್ ಮೇ ಬಿ D20 ಅಂತ ಕಾಣುತ್ತೆ. ಹಾರ್ಡ್ ಲೆವೆಲ್ ಸಮ್ಮು, ಸ್ವಲ್ಪ ಹಾರ್ಡ್ ಲೆವೆಲ್ ಅಂದರೆ CTEಗೂ ಬರ್ಬೋದು ಅಥವಾ ಲಾಂಗ್ ಕ್ವೇರಿ ಬರ್ಬೋದು, ಅಷ್ಟೇ ಬಿಟ್ಟರೆ ದರ್ ಇಸ್ ನಥಿಂಗ್. ಇಲ್ಲಿ 3 ಟೇಬಲ್ ಕೊಟ್ಟಿದ್ದಾನೆ. MS ಯೂಸರ್ ಡೈಮೆನ್ಷನ್ ಅಂತ, MS ಅಕೌಂಟ್ ಡೈಮೆನ್ಷನ್ ಅಂತ, ಮತ್ತು MS ಡೌನ್ಲೋಡ್ ಫ್ಯಾಕ್ಟ್ಸ್ ಅಂತ. MS ಯೂಸರ್ ಡೈಮೆನ್ಷನಲ್ಲಿ ID ಮತ್ತು ಅಕೌಂಟ್ ID ಇರುತ್ತೆ. ಯೂಸರ್ ಡೈಮೆನ್ಷನ್ನಲ್ಲಿ ಯೂಸರ್ ID, ಅಕೌಂಟ್ ID. MS ಡೌನ್ಲೋಡ್ ಫ್ಯಾಕ್ಟ್ಸ್ ಅಂತ ಇದೆ, ಅದರಲ್ಲಿ ಡೇಟು, ಯೂಸರ್ ID ಮತ್ತು ಡೌನ್ಲೋಡ್ಸ್. ಇಲ್ಲಿಗೆ ಏನು ಕೇಳಿದಾನಪ್ಪ, ಟೋಟಲ್ ನಂಬರ್ ಆಫ್ ಡೌನ್ಲೋಡ್ಸ್, ಇಷ್ಟು ಜನ ಡೌನ್ಲೋಡ್ಸ್ ಮಾಡಿದ್ದಾರೆ ಫಾರ್ ಪೇಯಿಂಗ್ ಕಸ್ಟಮರ್ ಆ್ಯಂಡ್ ನಾನ್ ಪೇಯಿಂಗ್ ಕಸ್ಟಮರ್. ಓಕೆ, ಇಲ್ಲಿ ಪೇಯಿಂಗ್ ಕಸ್ಟಮರ್, ನಾನ್ ಪೇಯಿಂಗ್ ಕಸ್ಟಮರ್ ಅಂದರೆ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ಪೇಯಿಂಗ್ ಕಸ್ಟಮರ್ ಎಸ್ ಇದೆ ಮತ್ತು ನೋ ಇದೆ. ಟೋಟಲ್ ನಂಬರ್ ಆಫ್ ಪೇಯಿಂಗ್ ಕಸ್ಟಮರ್ ಮತ್ತು ನಾನ್ ಪೇಯಿಂಗ್ ಕಸ್ಟಮರ್ ಬೇಕು ನನಗೆ, ಇನ್ಕ್ಲೂಡಿಂಗ್ ಓನ್ಲಿ ರೆಕಾರ್ಡ್ ವೇರ್ ನಾನ್ ಪೇಯಿಂಗ್ ಕಸ್ಟಮರ್ ಹ್ಯಾವ್ ಮೋರ್ ಡೌನ್ಲೋಡ್ ದ್ಯಾನ್ ಪೇಯಿಂಗ್ ಕಸ್ಟಮರ್. ಸಿಂಪಲ್. ಒಂದು ಪೇಯಿಂಗ್ ಕಸ್ಟಮರ್ ಬೇಕು, ನಾನ್ ಪೇಯಿಂಗ್ ಕಸ್ಟಮರ್ ಬೇಕು, ಮತ್ತು ನಾನ್ ಪೇಯಿಂಗ್ ಕಸ್ಟಮರ್ಗಿಂತ ಜಾಸ್ತಿ ಯಾರಿದ್ದಾರೆ ಅಷ್ಟು ಬೇಕು ಅಂತಿದೆ. ವೆರಿ ಸಿಂಪಲ್ ಕ್ವೇರಿ, ಲುಕ್ಸ್ ಹೆವಿ ಅಂತ ಅನಿಸ್ಬೋದು ನಿಮಗೆ. ವಿಲ್ ಸ್ಟಾರ್ಟ್. ಓಕೆ, ಸಿ ಇಲ್ಲಿ ಮತ್ತು ಇನ್ನೊಂದು ಇಲ್ಲಿ ಡೇಟ್ ಮೇಲೆ ಕೊಟ್ಟಿದ್ದಾನೆ, ಸಾರ್ಟೆಡ್. ಇವೆಲ್ಲ ಲಾಸ್ಟಲ್ಲಿ ಬರುತ್ತೆ ಅಥವಾ ಲಾಸ್ಟ್ಗೆ ಯೋಚನೆ ಮಾಡ್ಬೋದು ಅಂತ ಐ ಕ್ಯಾನ್ ಸೇ ಇದೆ. ಸೆಲೆಕ್ಟ್, ಸ್ವಲ್ಪ ದೊಡ್ಡದು ಮಾಡ್ತೀನಿ, ಫಿಕ್ಸ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಓಕೆ ಓಕೆ, ಸೆಲೆಕ್ಟ್. ಇಲ್ಲಿ ಒಂದು ನಾನು ಸಮ್ ಅಥವಾ ಕೌಂಟ್ ಹಾಕ್ತೀನಿ, ಯಾಕೆ ಅಂದರೆ ನಾನು ಟೋಟಲ್ ನಂಬರ್ ಕೇಳಿದ್ದಾನೆ. ಮತ್ತು ಕಂಡೀಷನ್ ಏನು ಅಂದರೆ ಪೇಯಿಂಗ್ ಕಸ್ಟಮರ್ ಮತ್ತು ನಾನ್ ಪೇಯಿಂಗ್ ಕಸ್ಟಮರ್. ನಮಗೆ ಈ ಥರ ಕಂಡೀಷನ್ ಬಂದಾಗ ನಾವು ಕೇಸ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ. ಸಮ್ ಕೇಸ್ ಯಾವಾಗ, ವೆನ್ ಅಲಿಯಾಸ್ ತಗೊತಾ ಇದ್ದೀನಿ, ಎ ಡಾಟ್ ಪೇಯಿಂಗ್ ಕಸ್ಟಮರ್. ಎಲ್ಲಿದ್ದಾನೆ ಪೇಯಿಂಗ್ ಕಸ್ಟಮರು? ಇಲ್ಲಿದ್ದಾನೆ ನೋಡಿ, ಪೇಯಿಂಗ್ ಕಸ್ಟಮರ್ ಇಲ್ಲಿದ್ದಾನೆ. ಓಕೆ, ಕೇಸ್ ವೆನ್ ಪೇಯಿಂಗ್ ಕಸ್ಟಮರ್ ಈಕ್ವಲ್ಸ್ ಟು ಆನು ಮತ್ತು ಆಫ್ ಇದೆ, ಅಲ್ಲಿ ನೋಡ್ಬೋದು. ಸಾರಿ, ನೋ ಮತ್ತು ಎಸ್ ಇದೆ. ಆನು ಮತ್ತು ಓಕೆ, ನೋ ಮತ್ತು ಎಸ್ ಇದೆ. ಇಟ್ ವಿಲ್ ಬಿ ಆಫ್ ಇನ್ ಸ್ಟ್ರಿಂಗ್ ಫಾರ್ಮ್ಯಾಟ್. ಅಲ್ಲಿ ನೋಡ್ಬೋದು ವ್ಯಾರ್ ಕ್ಯಾರ್ ಅಂತ ಇದೆ, ಅದಕ್ಕೋಸ್ಕರ ನಾನು ಡಬಲ್ ಕೋಟಲ್ಲಿ ಹಾಕಿದ್ದೀನಿ. ಇದಾದರೆ ದೆನ್ ಏನು ಮಾಡಬೇಕು, ಕೌಂಟ್ ಮಾಡಬೇಕು. ಯಾವುದನ್ನ? ಡೌನ್ಲೋಡ್ಸ್ ಅಂತ ಯಾವ ಕಾಲಮಿಂದ ತಗೊತಾ ಇದ್ದೀವಿ, ಇಲ್ಲಿ ನೋಡ್ಬೋದು ಇದು ಡೌನ್ಲೋಡ್ಸ್ ಇದೆ. ಇಲ್ಲಿ ನಾನು ಕೌಂಟ್ ನಾನು ಸಮ್ ಅಂತಲೇ ಹೇಳಿದ್ದೀನಿ ಸ್ಟಾರ್ಟಿಂಗ್, ಅದಕ್ಕೋಸ್ಕರ ಡಿ ಡಾಟ್ ಡೌನ್ಲೋಡ್ಸ್. ಇದನ್ನ ಸ್ವಲ್ಪ ದೊಡ್ಡದು ಮಾಡ್ತೀನಿ. ಡಿ ಡಾಟ್ ಡೌನ್ಲೋಡ್ಸ್ ಕೌಂಟ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಇದಿತ್ತು ಅಂದರೆ ಎಲ್ಸ್ ಏನು ಮಾಡಬೇಕು, 0 ಮತ್ತು ಹೆಂಡ್ ಮಾಡಬೇಕು. ಇದೇ ಕೇಸ್ ಸ್ಟೇಟ್ಮೆಂಟ್ದು ಸಿಂಟ್ಯಾಕ್ಸ್. ಒಂದು ಅಲಿಯಾಸ್ ಕೊಡ್ತಾ ಇದ್ದೀನಿ ಇದಕ್ಕೆ, ನಾನ್ ಪೇಯಿಂಗ್ ಕಸ್ಟಮರ್ ಅಂತ. ಓಕೆ, ಈಗ ಪೇಯಿಂಗ್ ಕಸ್ಟಮರ್ಗೆ ಆಲ್ಮೋಸ್ಟ್ ಸೇಮ್. ಒಂದು ಕಂಡೀಷನ್ ವೇರಿ ಆಗುತ್ತೆ ಅಷ್ಟೇ. ಇಲ್ಲಿ ನೋ ಇರೋ ಜಾಗದಲ್ಲಿ ಎಸ್ ಆಗುತ್ತೆ, ಮತ್ತು ಇಲ್ಲಿ ಅಲಿಯಾಸ್ ಬಂದ್ಬಿಟ್ಟು ಪೇಯಿಂಗ್ ಕಸ್ಟಮರ್ ಅಂತ ಆಗುತ್ತೆ. ನಥಿಂಗ್ ಎಕ್ಸ್ಟ್ರಾ, ನಥಿಂಗ್ ಫ್ಯಾನ್ಸಿ. ನಾನು ಪೇಯಿಂಗ್ ಕಸ್ಟಮರು ಮತ್ತು ನಾನ್ ಪೇಯಿಂಗ್ ಕಸ್ಟಮರು ಯಾವ ಕಾಲಮಿಂದ ತೊಗೊತಾನೆ, ಯಾವ ಟೇಬಲಿಂದ ತೊಗೊತಾ ಇದ್ದೀನಿ, ಇಲ್ಲಿ ನೋಡ್ಬೋದು ಡೌನ್ಲೋಡ್ ಫ್ಯಾಕ್ಟ್ಸ್ ಅಂತ ಇದೆ, ಅದನ್ನ ತೊಗೊತಾ ಇದ್ದೀನಿ. ಡೌನ್ಲೋಡ್ ಫ್ಯಾಕ್ಟ್ಸ್ ಯಾವ್ದ್ರ ಜೊತೆ ಕಂಬೈನ್ ಮಾಡಿದ್ದೀನಿ, ಡೈಮೆನ್ಷನ್ ಟೇಬಲ್ ಜೊತೆ ಕಂಬೈನ್ ಮಾಡಿದ್ದೀನಿ. ಏನಕ್ಕೆ ಡೈಮೆನ್ಷನ್ ಅಂದರೆ ಇಲ್ಲಿ ಕಸ್ಟಮರ್ ID ತೊಗೊತಾನೆ, ಪೇಯಿಂಗ್ ಕಸ್ಟಮರ್ ಯಾರು ಅಂತ. ಅದಕ್ಕೆ MS ಇಲ್ಲಿ MS ಆ್ಯಡ್ ಮಾಡ್ತೀನಿ. ಸಿಂಟ್ಯಾಕ್ಸ್ ನೀವು ತಲೆ ಕೆಡಿಸ್ಕೊಬಿಡಿ, ಸಿಂಟ್ಯಾಕ್ಸ್ ಒಂದೊಂದು ವರ್ಡ್ಗಳು ಆ ಕಡೆ ಈ ಕಡೆ ಆಗ್ತವೆ. ಲಾಜಿಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ದಟ್ಸ್ ಮೋರ್ ಇಂಟ್ರೆಸ್ಟಿಂಗ್. ಓಕೆ, ಈ ಟೇಬಲಿಂದ ಮಾಡ್ತಾ ಇದ್ದೀನಿ. ಓಕೆ, ದಟ್ಸ್ ಫೈನ್. ಈಗ ನೆಕ್ಸ್ಟ್ ಏನು ಮಾಡ್ತೀವಿ,
ನಾನು ಹೇಳಿದೆ ಇಲ್ಲಿ ಡೇಟಿಂದು ಒಂದು ಕಾಲಮ್ ಬರುತ್ತೆ ಅಂತ. ಡೇಟಿಂದು ಕಾಲಮ್ ಬಂದ್ಬಿಟ್ಟು ಎಲ್ಲಿದೆಪ್ಪ, ಡಿ ಡಾಟ್ ಡೇಟ್. ಎಮ್ ಎಸ್ ಫ್ಯಾಕ್ಸ್ ಟೇಬಲಲ್ಲಿ ಡೇಟ್ ಕಾಲಮ್ ಇದೆ ನೋಡಿ. ಸೊ ನಾನು ಡೇಟಿಂದು ಕೂಡ ಇಲ್ಲೇ ಆ್ಯಡ್ ಮಾಡಿಬಿಡ್ತೀನಿ. ಏನು ಮಾಡ್ತೀನಿ ಅಂದರೆ ಕನ್ವರ್ಟ್ ಇಸ್ ಅ ಕೀವರ್ಡ್. ಯಾವುದನ್ನ ಡೇಟ್ ಕಾಲಮ್, ಸರಿ ಡೇಟನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಯಾವುದರಿಂದ, ಡಿ ಡಾಟ್ ಡೇಟ್ ಅಲಿಯಾಸ್ ಮಾಡ್ತಾ ಇದ್ದೀನಿ ಸ್ಟ್ಯಾಂಡರ್ಡ್ ಆಗಿ ಡೇಟ್. ಇಲ್ಲಿ ಎಮ್ ಎಸ್ ಫ್ಯಾಕ್ಸ್ಗೆ ಡಿ ಅಂತ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಜಾಯಿನ್ ಮಾಡಿದೆ. ಜಾಯಿನ್ ಮಾಡಾದ್ಮೇಲೆ ಕಂಡೀಷನ್ ಬೇಕಲ್ಲ, ಆನ್ ಡಿ ಡಾಟ್ ಯೂಸರ್ ಐ ಡಿ, ಡಿ ಡಾಟ್ ಯೂಸರ್ ಐ ಡಿ is equals to u ಡಾಟ್ ಯೂಸರ್ ಐ ಡಿ. ನೀವೇ ಹೇಳ್ಬೇಕು ಏನಕ್ಕೆ ಮಾಡ್ತಾ ಇದ್ದೀನಿ ಈ ಕಂಡೀಷನ್ ಅಂತ. ಓಕೆ, ಇದಾಯಿತು. ನೆಕ್ಸ್ಟು ಗ್ರೂಪ್ ಮಾಡಿ ಅಂತ ಅವನು ಹೇಳಿದ್ದಾನೆ. ಗ್ರೂಪ್ ಬೈ ನೋಡಿ, ಗ್ರೂಪ್ ಮಾಡಿ ಅಂತ. ಸೊ ಗ್ರೂಪ್ ಬೈ ಮಾಡ್ತಾ ಇದ್ದೀನಿ. ಅಲ್ಲಿ ನಾನು ಕನ್ವರ್ಟ್ ಮಾಡಿದ್ನಲ್ಲ ಅದನ್ನು ನಾನು ಇಲ್ಲಿ ಗ್ರೂಪ್ ಬೈ ಕನ್ವರ್ಟ್ ಟರ್ಮ್ನ ಯೂಸ್ ಮಾಡಿ ಇಲ್ಲಿ ನಾನು ಗ್ರೂಪ್ ಬೈ ಎಕ್ಸ್ಟ್ರಾ ಗ್ರೂಪ್ ಬೈ ಮಾಡ್ತಾ ಇದ್ದೀನಿ. ಯಾವ ಕಾಲಮು, ಡಿ ಡಾಟ್ ಡೇಟ್. ಡಿ ಡಾಟ್ ಡೇಟ್ ಬಂದ್ಬಿಟ್ಟು ಡೌನ್ಲೋಡ್ಸ್ ಲಾಸ್ಟ್ ಟೇಬಲ್ ಇದೆಯಲ್ಲ ಆ ಟೇಬಲ್. ನೆಕ್ಸ್ಟ್ ಈಗ ನಾನು ಬಂದ್ಬಿಟ್ಟು ಒಂದು ಟೇಬಲ್ಲಿಗೆ ಡೈಮೆನ್ಷನ್ನಿಗೆ ಹಾಕಿದೆ, ಇನ್ನೊಂದು ಟೇಬಲ್ಗೆ ಜಾಯಿನ್ ಮಾಡಬೇಕು. ವಿಲ್ ಜಾಯಿನ್ ದಟ್ ಲೇಟರ್. ಇವನು ಒಂದು ಕಂಡೀಷನ್ ಕೊಟ್ಟಿದ್ದಾನಲ್ಲ, ಇದು ಇಟ್ ಶುಡ್ ಬಿ ಗ್ರೇಟರ್ ಅಂತ ಹೇಳಿದ್ದಾನೆ. ಇಲ್ಲಿ ನಾನು ಇದನ್ನು ಕಾಪಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ 3 ಅಂತ ಅಲ್ಲಿ ವರ್ಡ್ ಕೀವರ್ಡ್ ಯೂಸ್ ಮಾಡಿದ್ದಾನೆ. ಅದಕ್ಕೋಸ್ಕರ ಹ್ಯಾವಿಂಗ್ ಬರುತ್ತೆ ಇಲ್ಲಿ, ಏಕೆಂದರೆ ನಾನು ಕೌಂಟ್ ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಹ್ಯಾವಿಂಗ್ ಬರುತ್ತೆ. ಅಲ್ಲಿ ಮೇಲ್ಗಡೆ ನೋಡ್ಬೋದು, ಅಲ್ಲಿ ನೀವು ಸಮ್ ಅಥವಾ ಕೌಂಟ್ ಯೂಸ್ ಮಾಡಿ. ಐ ಆಮ್ ಪೇಯಿಂಗ್ ಆ್ಯಸ್ ಇಟ್ ಈಸ್. ಇಲ್ಲಿ ಕಂಡೀಷನ್ ಬಂದ್ಬಿಟ್ಟು ಗ್ರೇಟರ್, ಆಲ್ವೇಸ್ ಗ್ರೇಟರ್ ಅಷ್ಟೇ, ಇನ್ನೇನು ಇಲ್ಲ. ಆರ್ಡರ್ ಮಾಡು, ಅಲ್ಲಿ ಆರ್ಡರ್ ಬೈ ಡೇಟ್ ಅಂತ ಕೇಳಿದ್ದ, ಅದಕ್ಕೋಸ್ಕರ ಡೇಟ್ ಅಂತ ಮಾಡಿದ್ದೀನಿ. ಅವನು ಅಸೆಂಡಿಂಗ್ ಅಂತ ವರ್ಡ್ ಯೂಸ್ ಮಾಡಿದ ಅರ್ಲಿಯೆಸ್ಟ್ ಅಂದರೆ ಬೇಗ ಇರೋದು, ಅದನ್ನು ಮಾಡಿದ್ದು. ದಿಸ್ ಇಸ್ ದ ಕ್ವೆರಿ. ಐ ಥಿಂಕ್ ಐ ಮಿಸ್ಡ್ ಒಂದು ನಿಮಿಷ. ಓಕೆ, ಆನ್ ಕಂಡೀಷನ್ ಇದು. ಟೇಬಲ್ ಬಂದ್ಬಿಟ್ಟು ಓಕೆ, ಎಮ್ ಎಸ್ ಫ್ಯಾಕ್ಸು, ಜಾಯಿನ್ ಡೈಮೆನ್ಷನ್ನು, ಓಕೆ. ನಾನೀಗ ಒಂದು ಯೂಸರ್ ಐ ಡಿನ ಅಷ್ಟೇ ಇದನ್ನು ಮಾಡಿದ್ದೀನಿ. ಅಲಾಂಗ್ ವಿತ್ ದಟ್ ಐ ನೀಡ್ ಟು ಡು ಒನ್ ಮೋರ್. ಜಾಯಿನ್ ಯಾವ ಕಾಲಮ್ ಜೊತೆ, ಸೇಮ್ ಎಮ್ ಎಸ್ ಡೈಮೆನ್ಷನ್ ಜೊತೆನೆ, ಸರಿ ಎಮ್ ಎಸ್ ಅಕೌಂಟ್ಸ್. ಎಕ್ಸಾಕ್ಟ್ಲಿ ದ ಸೇಮ್, ಐ ಡಿ ಮಾತ್ರ ಚೇಂಜ್ ಮಾಡ್ತೀನಿ. ಇಲ್ಲಿ ಅಕೌಂಟ್ ಐ ಡಿ ಇರುತ್ತಲ್ಲ, ಅಲ್ಲಿ ಮೇಕ್ ಇಟ್ ಆಸ್ ಯೂಸರ್ ಐ ಡಿ, ಅಕೌಂಟ್ ಐ ಡಿ ಜೊತೆ ಕಂಪೇರ್ ಮಾಡ್ತಾ ಇದ್ದೀನಿ. ಅಕೌಂಟ್ ಐ ಡಿ, ಅಕೌಂಟ್ ಐ ಡಿ, this is you, this is A. This is A. ಸೊ ಹೇಳಿದ್ನಲ್ಲ, ಸಿಂಟ್ಯಾಕ್ಸ್ ಬಗ್ಗೆ ತಲೆ ಕೆಡ್ಕೊಬಿಡಿ, ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಮೇನ್ ಆಗಿ ಇದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ದಿಸ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್. ಮತ್ತು ಇವೆರಡೇ ಮೇನ್ ಕಂಡೀಷನ್.
ಅವೆಲ್ಲ ಏನು ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ದೀಸ್ ವಾಸ್ ದ ಮೇರ್ ಕಂಡೀಷನ್. ಯಾ ಸೊ 10 ನಿಮಿಷ ತಗೊಂತ ಇದು. ಸೂಪರ್, ಥ್ಯಾಂಕ್ ಯು.